ಇಲ್ಲೊಂದು ವೀಕೆಂಡ್ ಕತೆ. ಸೊ ಲಾಸ್ಟ್ ವೀಕೆಂಡ್ ನಾವು ಈಶಾ ಫೌಂಡೇಶನ್ ಹೋಗುವ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿದ್ದಾಯಿತು, ಆದರೆ ಟ್ರಾಫಿಕ್ ಜಾಮ್ ಸಿಗುತ್ತೆ ಅಂತ ದಾರಿಯಲ್ಲಿ ನಮಗೂ ಗೊತ್ತಿರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿದಾಗ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ನಾವು ಎಕ್ಸೆಪ್ಟ್ ಮಾಡಲೇಬೇಕು. ಚಿಕ್ಕಬಳ್ಳಾಪುರದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ಈಶಾ ಫೌಂಡೇಶನ್ ಹೋಗೋದಾದರೆ ಅಲ್ಲಿ ಲೇಸರ್ ಶೋ ಇರುತ್ತೆ, ಅದು ನೈಟ್ ಟೈಮ್ ಆಗಿರುತ್ತೆ. ಸೊ ನಾವು ಎಕ್ಸಾಕ್ಟ್ಲಿ 15 ಮಿನಿಟ್ಸ್ ಇರುವಾಗ ಅಲ್ಲಿಗೆ ರೀಚ್ ಆದ್ವಿ. ಲಾಸ್ಟ್ ಸ್ವಲ್ಪ ಗ್ಲಿಮ್ಸ್ ನಮಗೆ ನೋಡೋಕ್ಕೆ ಸಿಕ್ತು. ಈಗ ನೀವು ನೋಡ್ತಿರೋದು ಅಲ್ಲಿರುವಂಥ ಎಂಟ್ರೆನ್ಸ್, ಹಾಗೂ ಅಲ್ಲಿ ಏನು ನೋಡ್ತೀರಾ, ದ್ಯಾಟ್ ಇಸ್ ದ ಕ್ಯೂ. ಹೌದು, ಇಷ್ಟು ಜನ ಲೈನಲ್ಲಿ ಬರೀ ಲೇಸರ್ ಶೋ ನೋಡೋಕ್ಕೆ ನಿಂತಿದ್ರು. ಅಷ್ಟು ಮಾತ್ರ ಅಲ್ಲ, ಅರೌಂಡ್ 20,000-30,000 ಜನ ಇರೋ ಥರ ಇತ್ತು ಆ ಕ್ರೌಡು. ಗಾಡಿಯನ್ನು ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಆದರೆ ತುಂಬ ಹತ್ತಿರದಿಂದ ನೋಡ್ಲಿಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಈ ಒಂದು ದೃಶ್ಯವನ್ನು ಬೆಳಿಗ್ಗೆ ನೋಡಿದ್ರೆ